ಎಲ್ಲ ರೀತಿಯ ಸಿದ್ಧತೆಗಳು ಆರಂಭ ಆಗಿದೆ. 12:30ಕ್ಕೆ ಚಾಲನೆ ಸಿಗುತ್ತೆ ಸರ್. ಸರ್ಕಾರದಿಂದ ಯಾರೆಲ್ಲ ಬರ್ತಾರೆ? 12:30ಗೆ ಚಾಲನೆ ಕೊಡ್ತಾರೆ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ, ಸಿದ್ದರಾಮಯ್ಯನವರು, ಆಮೇಲೆ ಶಿವಕುಮಾರ್ ಅವರು ಬರ್ತಾರೆ. ನಾನೇ ಬಂದು ನೋಡಿ ಇಲ್ಲಿ ಉಸ್ತುವಾರಿ ಏನೇನು ಮಾಡಿದ್ದಾರೆ ಅಂತ ನೋಡಿದ್ದೀನಿ. ನಮ್ಮ ಶಾಸಕರು, ಚಿಕ್ಕಪೇಟೆ ಶಾಸಕರು ಗಲ್ಲಾಚಾರ್ ಅವರು ಇಲ್ಲೇ ಇದ್ದಾರೆ, ರಮೇಶ್ ಇದ್ದಾರೆ, ನಮ್ಮ ಸಮಿತಿ ಅಧ್ಯಕ್ಷರು ಸತೀಶು ಮತ್ತು ಅವರೆಲ್ಲ ತಂಡ ಅವರು ಕೂಡ ಎಲ್ಲ ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಮಾಡ್ತಾಯಿದ್ದಾರೆ. ಇದು ಕರಗ ಅಂದರೆ ಗೊತ್ತಲ್ಲ, ಭಾಳ ಫೇಮಸ್ಸು. ಬೆಂಗಳೂರು ಸಣ್ಣ ಒಂದು ಪುಟ್ಟ ಒಂದು ನಗರವಾಗಿದ್ದಂಥದ್ದು ಆಗ್ಲಿಂದಲೂ ಕೂಡ ಕರಗಕ್ಕೆ ಭಾಳ ಮಹತ್ವ. ಬೆಂಗಳೂರು ಕರಗ ಅಂದರೆ ಇಡೀ ನಮ್ಮ ದೇಶದಲ್ಲೇ ಖ್ಯಾತಿ ಪಡೆದಿರ್ತಕ್ಕಂಥದ್ದು. ಲಕ್ಷಾಂತರ ಜನ ಬರ್ತಾರೆ, ಇಡೀ ರಾತ್ರಿ ಎಲ್ಲ ಜನ ಈ ಭಾಗದಲ್ಲೆಲ್ಲ ಕೂಡ ಬಂದಿರ್ತಾರೆ. ಅವ್ರ ನೆಂಟರುಗಳು ಬಂದಿರ್ತಾರೆ, ಸ್ನೇಹಿತರು ಬಂದಿರ್ತಾರೆ ಎಲ್ಲ, ಮತ್ತು ಪೊಲೀಸು ಮತ್ತು ನಮ್ಮ BBMP ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸುಮಾರು 40 ಜನ ಇಲ್ಲಿ ನಿಂತು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ, ಮತ್ತು ಇಲ್ಲಿನ ಸಮಿತಿಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ನಮ್ಮ ಲೋಕಲ್ ನಮ್ಮ MLA ಅವರು ಮತ್ತು ಎಲ್ಲ ಮುಖಂಡರು, ನಮ್ಮ ಜನಾಂಗದ ಮುಖಂಡರಾದ ರಮೇಶ್ ಅವರು ಎಲ್ಲರೂ ಕೂಡ ಇಲ್ಲೇ ಇದ್ದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಬೆಳಿಗ್ಗೆಯಿಂದ ಒಂದು ಗೊಂದಲ ಐತೆ ಸರ್, ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿ. ಅದು ಏನಾಗಿತ್ತು, ಈ ವಿಚಾರದಲ್ಲಿ ಸಮಿತಿ ಅವಧಿ ಮುಗಿದಿತ್ತು. ಸಮಿತಿ ಅಧ್ಯಕ್ಷರು ಕೋರ್ಟ್ಗೆ ಹೋಗಿ ಅದನ್ನು ಮುಂದುವರಿಸೋದಕ್ಕೆ ಒಂದು ಆದೇಶ ತಂದಿದ್ದರು. ಕಾನೂನಲ್ಲಿ ಅದು ಅವಕಾಶ ಇರಲಿಲ್ಲ. ಆಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋದಾಗ ಏನು ಮಾಡಿದ್ರು, ಸಮಿತಿ ಕರಗ ಮುಗಿಯೋವರೆಗೂ ಸಮಿತಿ ಇರಲಿ, ಆದರೆ ಹಣಕಾಸಿನ ವ್ಯವಹಾರ ಎಲ್ಲ ಇಒ ಇದಲ್ಲ, ಇಒ ನೋಡ್ಕೊಳ್ಳಿ ಅಂತ ಹೇಳಿದರು. ಮತ್ತು ನೆನ್ನೆನೇ ಹಣ ಬಿಡುಗಡೆ ಆಗಿದೆ. ಮಹಾನಗರ ಪಾಲಿಕೆಯವರು 40 ಲಕ್ಷ ರೂಪಾಯಿ ನಮ್ಮ ADC ಇವರು ನಮ್ಮ ಜಗದೀಶ್ ನಾಯಕ್ ಅವರು ಇಲ್ಲೇ ಇದ್ದಾರೆ, ADC ಇಲ್ಲೇ ಇದ್ದಾರೆ. ಅದು ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ದು, ಇಲ್ಲಾಂದರೆ ನಾವು ಸಮಿತಿಗೆ ಮಾಡ್ತಾಯಿದ್ವಿ. ಅದು ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ದಾರೆ ಅಷ್ಟೇ. ಈಗ ನಮ್ಮ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಒಗ್ಗಟ್ಟಾಗಿ ಶಾಸಕರು ಎಲ್ಲ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಏನಿಲ್ಲ. ಇಒ ಖಾತೆಗೆ ಹೋಗಬೇಕಾಗಿರುವಂತಹ ಹಣ ಜಿಲ್ಲಾಧಿಕಾರಿಗಳ ಒಂದು ನಿಮಿಷ ಇರಿ. ಬೆಂಗಳೂರು ನಗರದಲ್ಲಿ A ಗ್ರೇಡ್ B ಗ್ರೇಡ್ ಟೆಂಪಲ್ಸ್ ಇದೆಯಲ್ಲ, C ಗ್ರೇಡ್ ಟೆಂಪಲ್ಸು ಜಿಲ್ಲಾಧಿಕಾರಿನೇ ಬಾಸ್, ಅವರೇ ಹೆಡ್. ಇದು B ಗ್ರೇಡ್ ಟೆಂಪಲ್ಲು ಜಿಲ್ಲಾಧಿಕಾರಿಗಳೇ ಸಮಿತಿ ಮಾಡೋದು, ಜಿಲ್ಲಾಧಿಕಾರಿಗಳೇ ಎಲ್ಲ. ಇದ್ರ ಉಸ್ತುವಾರಿನೂ ಅವರೇ. A ಗ್ರೇಡ್ ಟೆಂಪಲ್ಸ್ಗೆ ನಾನು, ನಮ್ಮಲ್ಲೇನು A ಗ್ರೇಡ್ ಟೆಂಪಲ್ಸ್ 200 ಇದೆಯಲ್ಲ ಅದಕ್ಕೆ ನಾನು ಮಾಡ್ತೀನಿ. B ಗ್ರೇಡ್ ಟೆಂಪಲ್ಸ್ಗೆ ಆಯಾ ಜಿಲ್ಲಾಧಿಕಾರಿಗಳೇ ಮಾಡ್ತಾರೆ. ಈ ದೇವಸ್ಥಾನಕ್ಕೆ B ಗ್ರೇಡ್ ಟೆಂಪಲ್ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿನೇ ಉಸ್ತುವಾರಿ. ಅವರು ಏನು ಮಾಡ್ತಾರೆ, ಸಮಿತಿಗಳು ಮಾಡ್ತಾರೆ. ಅವರು ADCಗೆ ಅಧಿಕಾರ ಕೊಟ್ಟಿದ್ದಾರೆ. ADC ಅವರು ಇಲ್ಲೇ ಇದ್ದಾರೆ, ಜಗದೀಶ್ ನಾಯಕ್ ಅವರು ಇದ್ದಾರೆ. ಮತ್ತು ಸಮಿತಿ ಅಧ್ಯಕ್ಷರು ನೋಡಿ ಇಲ್ಲೇ ನಮ್ಮ ಎಡಭಾಗದಲ್ಲೇ ಇದ್ದಾರೆ, ನಮ್ಮ ಶಾಸಕರು ಬಲಭಾಗದಲ್ಲೇ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ, ಏನೂ ಗೊಂದಲ ಇಲ್ಲ. ಸಂಜೆ ತನಕಲೂ ಕೂಡ ಸರ್ ಅಧ್ಯಕ್ಷರಿಗೂ ಮತ್ತೆ ದೇವಸ್ಥಾನದವ್ರಿಗೂ ಕೂಡ ಅಸಮಾಧಾನ ಇತ್ತು. ನಾವು ಸಣ್ಣ ಪುಟ್ಟ ಇರುತ್ತೆ. ಹಣ ಅಂದ್ರೆ ಸಮಿತಿಗೆ ಹೋಗುವಂಥದ್ದು ಹೆಂಗೆ ಸರ್? ಈಗ ಅವರು ಸಮಿತಿಯವರು ಸ್ವಲ್ಪ ಹೆಚ್ಚು ಹಣ ಖರ್ಚು ಮಾಡಿರ್ತಾರೆ, ಯಾಕಂದರೆ ಪ್ರಿಪ್ರೇಷನ್ಸ್ ಮಾಡುವಾಗ ಅಂಥದ್ದು ಅವ್ರು ಖರ್ಚು ಮಾಡೋದು ವಾಪಸ್ ಕೊಡಿಸ್ಬೇಕಾಗುತ್ತೆ, ಕೊಡಿಸೋಣ. ಅದೆಲ್ಲ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಸರ್. ಏನು ಸಮಸ್ಯೆ ಇಲ್ಲ, ಚೆನ್ನಾಗಾಗುತ್ತೆ. ನೀವು ರಾತ್ರಿ ಎಲ್ಲ ಇದ್ದು ಕರಗ ನೋಡ್ಕೊಂಡು ಹೋಗಿ. ರಾಜ್ಯ ಅಂದ್ರೆ ಬೆಂಗಳೂರಿಗರಿಗೆ ಏನು ಹೇಳ್ತೀರಿ ಸರ್? ಪ್ರತಿ ಬಾರಿ ಕರಗ ಅಂತಂದ್ರೆ ಅದೊಂಥರ ಮೆಮೊರೇಬಲ್. ನಾನು ಚಿಕ್ಕ ವಯಸ್ಸು ಹೈಸ್ಕೂಲಲ್ಲಿದ್ದಾಗ ನೋಡಿದ್ದೆ, ಅದಾದಮೇಲೆ ಅನೇಕ ಬಾರಿ ಬಂದಿದ್ದೀನಿ. ಇವತ್ತು ಕೂಡ ಭಾಳ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನಾವು ಮಹಾನಗರ ಪಾಲಿಕೆಗೆ, ಸಮಿತಿಗೆ, ನಮ್ಮ ಈ ಸಮಾಜದ ಮುಖಂಡರಿದ್ದಾರಲ್ಲ ಅವರಿಗೆ, ನಮ್ಮ ಶಾಸಕರು ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಪೊಲೀಸ್ ಇಲಾಖೆ ಬಂದೋಬಸ್ತ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.